ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಮೊನ್ನೆ ಒಂದು ವಾರ ಅಪ್ಪ ಅಮ್ಮನ ಮನೆಗೆ ಹೋಗಿ ಬಂದೆ. ಖುಷಿಯಾಯಿತು. ತುಂಬ ಟೈಮ್ ಆಗಿತ್ತು ಹೋಗಿ ನಿಲ್ಲದೆ. ಹೋಗಿ ಬಂದೆ, ಖುಷಿಯಾಯಿತು. ಅಲ್ಲಿ ನನಗೆ ಏನೆಲ್ಲ ಬೇಕಿತ್ತು ಅದೆಲ್ಲ ಸಿಕ್ಕಿತ್ತು, ಫುಡ್ಸ್ ಎಲ್ಲ. ಖುಷಿಯಾಯಿತು. ಆಮೇಲೆ ಮಾವಿನಕಾಯಿ ರೆಸಿಪಿ ಎಲ್ಲ ಹಾಕಿದ್ದೇನೆ. ಅದೆಲ್ಲ ನೋಡಿ ಚೆಕ್ ಮಾಡಿ. ಈಸಿಯಾಗಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಅದು. ಆಮೇಲೆ ಊಟ ಕೂಡ ಚೆನ್ನಾಗಿ ಸೇರುತ್ತೆ ಅದರಲ್ಲಿ, ಆಯಿತಾ? ಚೆಕ್ ಮಾಡಿ, ಆಯಿತಾ? ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಆಯಿತಾ? ಇದರಿಂದ ನನಗೆ ಸಹ ಹೆಲ್ಪ್ ಆಗುತ್ತಲ್ಲ, ಅದಕ್ಕೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು ಅಂತ ಹೇಳಿ ಬಂದೆ. ಈ ಹುಡುಗರು ಇದ್ರಲ್ಲ, ಅವರು 2 ಡ್ರೆಸ್ ಮ್ಯಾನೇಜ್ ಮಾಡ್ತಾರೆ, ಆದರೆ ಹುಡುಗಿರು 2 ಡ್ರೆಸ್ನ ಮ್ಯಾನೇಜ್ ಮಾಡ್ಕೋಬಾರ್ದಾ ಅಂತ ಹೇಳಿ ನಂದು ಪ್ರಶ್ನೆ. ನನಗೆ ಕಮೆಂಟಲ್ಲಿ ಒಂದು ಬಂದಿತ್ತು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಏನಂದರೆ, ನೀನೇನು ಖಾಲಿ ಒಂದೇ ಡ್ರೆಸ್ಸಲ್ಲಿ ವಿಡಿಯೋ ಮಾಡ್ತಿದ್ದೀಯ ಅಂತ ಹೇಳಿ, ಆಯಿತಾ? ವಿಡಿಯೋಗೋಸ್ಕರ ಬೇರೆ ಬೇರೆ ಡ್ರೆಸ್ ಹಾಕ್ಕೋಬೇಕು ಅಂತೇನು ರೂಲ್ಸ್ ಇಲ್ಲ. ಇದನ್ನ ಮೊದಲು ಒಮ್ಮೆ ಹೇಳಿದ್ದೆ, ಆದರೆ ಇನ್ನೊಮ್ಮೆ ಹೇಳು ಅಂತ ಹೇಳಿ ಬಂದಿದ್ದೇನೆ. ಆಮೇಲೆ ಅಂತ ಬಾಯ್ಸ್ 2 ಡ್ರೆಸ್ಸಲ್ಲಿ ಮ್ಯಾನೇಜ್ ಮಾಡ್ಕೋಬೋದಂದರೆ ನಾವು ಯಾಕೆ 2 ಡ್ರೆಸ್ ಮ್ಯಾನೇಜ್ ಮಾಡ್ಕೋಬಾರ್ದು? ಅಕಸ್ಮಾತ್ ಮ್ಯಾನೇಜ್ ಮಾಡ್ಕೊಂಡ್ರೂ ಏನು ಬರೀ ಒಂದೇ ಡ್ರೆಸ್ ಹಾಕ್ಕೊಂಡು ಓಡಾಡ್ತಿದ್ದೀಯಾ? ನಿನ್ನ ಬೇರೆ ಡ್ರೆಸ್ ಇಲ್ವಾ? ಬೇರೆ ತೊಗೊಳ್ಳಿಕ್ಕಾಗೋದಿಲ್ವಾ? ಈ ಥರ ಕ್ವಶನ್ಸ್ ಎಲ್ಲ ಯಾಕೆ ಅಂತ. ನನ್ನ ಸದ್ಯದ ಸಿಚುವೇಶನಿಗೆ ಯಾವ ಥರ ಡ್ರೆಸ್ ಶೂಟ್ ಆಗುತ್ತೆ ಆ ಥರ ಡ್ರೆಸ್ ಹಾಕ್ಕೋತಿದ್ದೀನಿ ಅಷ್ಟೇ. ಅಂತ ಡ್ರೆಸ್ ಇಲ್ಲ ಅಂತೇನೂ ಅಲ್ಲ. ಆ್ಯಂಡ್ ವಿಡಿಯೋಗೋಸ್ಕರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಬೇಕು ಅಂತಲೂ ಏನು ರೂಲ್ಸ್ ಇಲ್ಲ ಅಲ್ವಾ? ನಮಗೆ ಹೇಗೆ ಬೇಕು ಹಾಗೆ. ನೀವು ಡ್ರೆಸ್ ಯಾಕೆ ನೋಡ್ತೀರಾ? ಟ್ಯಾಲೆಂಟ್ ನೋಡಿ ಅಲ್ವಾ? ಏನು ವಿಷಯ ಏನಿದೆ ಅಂತ ಹೇಳಿ ನೋಡಿ, ಸುಮ್ಮನೆ ಯಾಕೆ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಇನ್ನು ಡ್ರೆಸ್ ಬಗ್ಗೆ ಕಮೆಂಟ್ ಹಾಕಬೇಡಿ. ನಿಮಗೆ ನನ್ನ ಡ್ರೆಸ್ಸೇ ಪ್ರಾಬ್ಲಮ್ ಆಗ್ತಿದ್ರೆ ನನ್ನ ವೀಡಿಯೋಸನ್ನು ದಯವಿಟ್ಟು ನೋಡಬೇಡಿ ಅಷ್ಟೆ. ಇದನ್ನ ಹೇಳಬೇಕು ಅಂತ ಅಂದ್ಕೊಂಡು ನಾನಿವತ್ತು ವ್ಲಾಗ್ ಮಾಡ್ತಿರೋದು. ಆ್ಯಂಡ್ ಇಲ್ಲಿಗೆ ನಿಲ್ಲಿಸ್ತೇನೆ ನನ್ನ ವೀಡಿಯೋನ. ನಿಮಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾಯಿರಿ ಅಷ್ಟೆ. ಬಾಯ್. ನಮ್ಮ ಅಮ್ಮನ ಮನೆ ವಿಷಯ, ಅಲ್ಲಿ ಹೋಗಿದ್ದಾಗ ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೇನೆ. ತುಂಬ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನಾವು ಹೋಗೋದೇ ಅಪರೂಪ ಆದಮೇಲೆ ವೀಡಿಯೋ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಆ್ಯಂಡ್ ಅಮ್ಮ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಂದು ಕೊಟ್ಟರು ನನಗೆ ತಿನ್ನೋದಕ್ಕೆ. ಖುಷಿ ಆಯಿತು. ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗಷ್ಟೇ ಗೊತ್ತಿರುತ್ತೆ, ಹೇಳೋಕ್ಕಾಗಲ್ಲ. ಆ್ಯಂಡ್ ಅಪ್ಪ ಕೂಡ ನನಗೆ ಬಿಂಬುಳಿ ಬೇಕು, ಪುನರ್ಪುಳಿ ಬೇಕು ಅಂದ ತಕ್ಷಣ ಹೋಗಿ ಪಟ ತೆಗೆದು ಕೊಟ್ಟರು, ಆಯಿತಾ? ನಂಗೆ ನಿಜ ಖುಷಿ ಆಯಿತು. ಅಪ್ಪಂಗೆ ಹುಷಾರಿಲ್ಲ, ಆದರೂ ಕೂಡ ನನಗೋಸ್ಕರ ಹೋಗಿ ತಗೊಬಂದರು. ಅದೆಲ್ಲ ಫೀಲ್ ಮಾಡೋಕ್ಕೆ ಬೇಕಷ್ಟೆ, ಮತ್ತೆಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅನುಭವಿಸ್ಬೇಕು. ಸೊ ತುಂಬ ಖುಷಿ ಆಯ್ತು ನನಗೆ ಅಂತ. ಈ ಥರ ಎಲ್ಲ ನಿಮಗೂ ಆಗಿದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ, ಆಯಿತಾ? ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್.